ನಮಸ್ಕಾರ ಎಲ್ರಿಗೂ. ಕಥಾ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ. ಮಂಗೇಶ್ ಒಬ್ಬ ಬಡ ಕುಟುಂಬದ ಹುಡುಗ. ಅವನಿಗೆ ಸುಮಾರು 11ರಿಂದ 12 ವರ್ಷ ವಯಸ್ಸು ಅಷ್ಟೆ. ಅವನಿಗೊಬ್ಳು ಪುಟ್ಟ ತಂಗಿ ಇದ್ಲು. ತಂದೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು, ತಾಯಿ ಮನೆಯಲ್ಲಿನೇ ಇರ್ತಾ ಇದ್ಲು. ಮಂಗೇಶ್ನ ತಂದೆ ಕಷ್ಟಜೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಕತ್ತೆ ದುಡಿಯೋ ಹಾಗೆ ದುಡಿದು ತನ್ನ ಕುಟುಂಬನ ಸಾಕ್ತಾ ಇದ್ದ. ಮಂಗೇಶ್ ತಂದೆ ತಾಯಿ ಸಂಬಂಧಿಕರು ಅದೇ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ರು. ಮಂಗೇಶ್ ತುಂಬ ಬುದ್ಧಿವಂತ ಹುಡುಗ. ಮನೆಯವರೊಂದಿಗೆ ಆಗಲಿ ಊರವರೊಂದಿಗೆ ಆಗಲಿ ಅತ್ಯಂತ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದ. ಓದೋದ್ರಲ್ಲಿ ಮುಂದೆ ಇದ್ದ. ಆ ಊರಿನ ಜನರಿಗೆ ಮಂಗೇಶ್ ಅಂದರೆ ತುಂಬ ಅಚ್ಚುಮೆಚ್ಚು. ಊರಿನವರ ಜೊತೆಯೆಲ್ಲ ಚಿನಕುರುಳಿ ಹಾಗೆ ಮಾತಾಡ್ತಾ ಇದ್ದ. ಅವನು ದಿನಾ ಶಾಲೆಗೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾ ಇದ್ದ. ಅವತ್ತು ಶನಿವಾರ ಆಗಿತ್ತು. ಹಾಗಾಗಿ ಆ ದಿನ ಅವನಿಗೆ ಅರ್ಧ ದಿನ ಶಾಲೆ ಇತ್ತು. ಬೆಳಗ್ಗೆ ಎಂದಿನಂತೆ ಎದ್ದು ಶಾಲೆಗೆ ಹೋದ ಮಂಗೇಶ್ ಮಧ್ಯಾಹ್ನ 12:30ಕ್ಕೆ ಮನೆಗೆ ವಾಪಸ್ ಬಂದ. ಅವನ ತಾಯಿ ಮಗನಿಗೆ ಮಧ್ಯಾಹ್ನದ ಊಟವನ್ನು ರೆಡಿ ಮಾಡ್ತಾ ಇದ್ಲು. ಆಗ ಮಂಗೇಶ್ ಅಮ್ಮನಿಗೆ ಹೇಳ್ತಾನೆ, ನಾನು ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಬಯಲಿಗೆ ಹೋಗ್ತಾ ಇದ್ದೀನಿ ಅಂತ. ಅಮ್ಮನಿಗೆ ತಿಳಿಸಿ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವನ ತಾಯಿ ಅವನಿಗಾಗಿ ಅಡುಗೆ ಮಾಡಿ ಕಾಯ್ತಾ ಇದ್ಲು. ಇತ್ತ ಮಂಗೇಶ್ ಮೂತ್ರ ವಿಸರ್ಜನೆಗೆ ಎಂದು ಹೋದವನು ಎಷ್ಟೊತ್ತಾದರೂ ಮನೆಗೆ ಬರಲೇ ಇಲ್ಲ. ಆಗ ತಾಯಿ ಬಹುಶಃ ಹುಡುಗರ ಜೊತೆ ಆಟ ಆಡೋದಕ್ಕೆ ಹೋಗಿರಬಹುದು, ಲೇಟಾಗಿ ಬರ್ತಾನೆ ಬಿಡು ಅಂತ ತನ್ನ ಊಟನ ಮುಗಿಸಿ ಮನೆಯಲ್ಲೇ ಇದ್ಲು. ಇತ್ತ ಮಂಗೇಶ ಸಂಜೆ 6 ಗಂಟೆ ಆದರೂ ಮನೆಗೆ ಬರಲೇ ಇಲ್ಲ. ಮಂಗೇಶನ ತಾಯಿ ಊರೆಲ್ಲ ಹುಡುಕಿದ್ರು, ಮಂಗೇಶ ಎಲ್ಲೂ ಕಾಣೋದಿಲ್ಲ. ಮಂಗೇಶನ ತಂದೆ ಕೆಲಸ ಮುಗಿಸಿ ಮನೆಗೆ ಬಂದರು. ಮಂಗೇಶ ಕಾಣದಿರುವ ವಿಷಯ ಗಂಡನಿಗೆ ತಿಳಿಸಿದ್ಲು. ಆ ತಂದೆಗೆ ಗಾಬರಿ ಆಯಿತು. ತಕ್ಷಣ ಎದ್ದು ಅಕ್ಕಪಕ್ಕದವರನ್ನ ಮತ್ತು ಮಂಗೇಶನ ಸ್ನೇಹಿತರನ್ನ ವಿಚಾರಿಸಿದ್ರು. ಎಲ್ಲರೂ ಸಹ ನಾವವನನ್ನ ಇಂದು ಮಧ್ಯಾಹ್ನದ ಮೇಲೆ ನೋಡಲೇ ಇಲ್ಲ ಅಂತ ಹೇಳಿದ್ರು. ಮಂಗೇಶ್ನ ತಂದೆ ಎದೆ ತುಂಬ ನೋವು ತುಂಬಿಕೊಂಡು ಇಡೀ ಹಳ್ಳಿಯೆಲ್ಲ ಹುಡುಕಿದ್ರು. ಅವರ ಸಂಬಂಧಿಕರ ಮನೆಯಲ್ಲೂ ಕೇಳಿದ್ರು. ಯಾರೊಬ್ಬರು ಕೂಡ ಅವನನ್ನ ಎಂದು ನಾವು ನೋಡಿಲ್ಲ ಅಂತಾನೇ ಹೇಳ್ತಾ ಇದ್ರು. ಊರಿನ ಸುತ್ತ ಮಂಗೇಶ್ನ ಹೆಸರನ್ನ ಅವನ ತಂದೆ ಜೋರಾಗಿ ಕೂಗಿದ್ರು. ಎಲ್ಲೂ ಸಹ ಅವನ ಸುಳಿವು ಕಾಣಲೇ ಇಲ್ಲ. ಗಾಬರಿಯಿಂದ ತುಂಬ ಹೆದರುಕೊಂಡಿದ್ದ ತಂದೆ ಕೊನೆಗೆ ಊರಿನವರ ಸಹಾಯ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗ ಕಾಣೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರ ಬಳಿ ಕಣ್ಣೀರಿಡ್ತಾ ಪರಿಪರಿಯಾಗಿ ಮಗನನ್ನ ಹುಡುಕಿ ಕೊಡಿ ಅಂತ ಗೋಳಾಡ್ತಾರೆ. ಪೊಲೀಸರು ಕೂಡ ಅವನನ್ನ ಹುಡುಕಿ ಕೊಡುವ ಭರವಸೆಯನ್ನ ನೀಡ್ತಾರೆ. 11 ವರ್ಷದ ಈ ಚಿಕ್ಕ ಬಾಲಕ ಕಾಣೆಯಾಗಿದ್ದಾನೆ ಅಂದರೆ ಅದು ಚಿಕ್ಕ ವಿಷಯ ಏನೂ ಆಗಿರಲಿಲ್ಲ. ಪೊಲೀಸರು ಈ ಹುಡುಗನ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ರು. ಹುಡುಕೋದಿಕ್ಕೆ ಪ್ರಾರಂಭನೂ ಮಾಡಿದ್ರು. ಪೊಲೀಸ್ ಆ ಹಳ್ಳಿಗೆ ಹೋಗಿ ಊರನ್ನೇ ವಿಚಾರಿಸಿದ್ರು. ಅವರೆಲ್ಲರೂ ಬಾಯಲ್ಲಿ ಬಂದ ಉತ್ತರ ಒಂದೇ, ಅವನು ಸ್ಕೂಲಿಂದ ಮಧ್ಯಾಹ್ನ ಬಂದಿದ್ದನ್ನ ಮಾತ್ರನೇ ನೋಡಿದ್ದೀವಿ ಅಂತ. ಪೊಲೀಸವರು ಸ್ಕೂಲ್ ಬಳಿನೂ ಹೋಗಿ ವಿಚಾರಣೆ ಮಾಡಿದ್ರು. ಅಲ್ಲಿಯೂ ಅವನ ಸುಳಿವು ಸಿಗಲಿಲ್ಲ. ಅವರು ಕೂಡ ಸ್ಕೂಲ್ನಿಂದ ಹೋದಾಗ ಮಾತ್ರ ಅವನನ್ನು ನಾವು ನೋಡಿದ್ದು ಅಂತ ತಿಳಿಸಿದ್ರು. ಸ್ಕೂಲಿಂದ ಬಂದ ಮೇಲೆ ಅವನು ಎಲ್ಲಿಗೆ ಹೋದ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಇತ್ತ ಮನೆಯಲ್ಲಿ ಅವನ ತಂದೆ ತಾಯಿಯ ಗೋಳಾಟ ಮುಗಿಲು ಮುಟ್ಟಿತ್ತು. ಅವನ ತಾಯಿಯಂತೂ ಮಗ ಎಲ್ಲೂ ಕಾಣದ ವಿಷಯ ನೆನೆದು ಹಣೆ ಚಚ್ಕೊಂಡು ಗೋಳಾಡ್ತಾ ಇದ್ಲು. ಇದಾದ 2 ದಿನಕ್ಕೆ ಆ ಊರಿನ ಕಾಡಿನಲ್ಲಿ ಅದೇ ಊರಿನ ಗ್ರಾಮಸ್ಥರಿಗೆ 2 ಪುಟ್ಟ ಮಕ್ಕಳ ಕಾಲುಗಳು ಕತ್ತರಿಸಿ ಬಿದ್ದಿರುವ ಸ್ಥಿತಿಯಲ್ಲಿ ಕಾಣಸಿಗುತ್ತೆ. ತಕ್ಷಣವೇ ಆ ಊರಿನ ಗ್ರಾಮಸ್ಥರು ಪೊಲೀಸರಿಗೆ ಈ ವಿಷಯನ ತಿಳಿಸ್ತಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಆ ಕಾಲುಗಳನ್ನು ನೋಡಿದಾಗ ಅವರಿಗೆ ಅನಿಸೋ ವಿಷಯ ಏನಪ್ಪ ಅಂತಂದರೆ, ಈ ಕಾಲುಗಳು 11ರಿಂದ 12 ವರ್ಷದ ಬಾಲಕ ಅಥವಾ ಬಾಲಕಿಯ ಕಾಲುಗಳು ಎಂಬ ಅನುಮಾನ ಬರುತ್ತೆ. ಈ ವಿಷಯ ಊರಿಗೆಲ್ಲ ಹರಡ್ತು.
ಮಂಗೇಶ್ನ ತಂದೆ ತಾಯಿ ಇದನ್ನ ಕೇಳಿ ಓಡೋಡಿ ಹೋಗಿ ಆ ಕಾಲುಗಳನ್ನು ನೋಡಿದ್ರು. ಕಾಲುಗಳ ಮೇಲೆಲ್ಲ ರಕ್ತದ ಕಲೆಗಳು ಒಣಗಿ ಅಂಟುಕೊಂಡಿದ್ವು. ಕಾಲುಗಳು ಕಪ್ಪಾಗಿ ಊದಿಕೊಂಡಂತಾಗಿದ್ದವು. ಪೊಲೀಸರು ಈ ಕಾಲುಗಳು ಮಂಗೇಶನದ್ದ ಎಂದು ಸ್ಪಷ್ಟವಾಗಿ ತಿಳಿಯಬೇಕಾಗಿತ್ತು. ಹಾಗಾಗಿ ಅವರು ಅವರ ಒಂದು ತಂಡವನ್ನ ರಚಿಸಿಕೊಂಡು ಆ ಕಾಡಿನೊಳಗೆ ಬಂದರು. ಇನ್ನುಳಿದ ಭಾಗಗಳಿಗಾಗಿ ಕಾಡನ್ನೆಲ್ಲ ಹುಡುಕಾಡಿದ್ರು. ಇತ್ತ ಮಂಗೇಶ್ನ ತಂದೆ ತಾಯಿ ಆ ಕಾಲು ನನ್ನ ಮಗನದ್ದಾಗದೇ ಇರಲಿ ಎಂದು ದೇವರಲ್ಲಿ ಪರಿಪರಿಯಾಗಿ ಬೇಡ್ತಾ ಇದ್ರು. ಅವನ ತಾಯಿ ನನ್ನ ಮಗ ಜೀವಂತವಾಗಿ ಬರುತ್ತಾನೆ ಎಂಬ ಹಂಬಲದಲ್ಲಿ ಕಾಯ್ತಾ ಇದ್ಲು. ಆದರೆ ಆ ಕಾಲುಗಳನ್ನು ನೋಡಿದಾಗಿನಿಂದ ಆ ದಂಪತಿಗಳ ತಲೆ ಮೇಲೆ ಕಲ್ಲು ಚಪ್ಪಡಿ ಎಳೆದಂತಹ ಅನುಭವವಾಗಿತ್ತು. ಇತ್ತ ಪೊಲೀಸರು ಕಾಡಿನಲ್ಲಿ ಇತರ ಭಾಗಗಳಿಗಾಗಿ ಕಾರ್ಯಾಚರಣೆ ನಡೆಸುತ್ತಿರುವಾಗ ಒಂದೊಂದು ಕಡೆ ಒಂದೊಂದು ಅಂಗಗಳು ಸಿಗಲಾರಂಭಿಸಿದವು. ಅಂಗಗಳ ಜೊತೆ ಅವನು ತೊಟ್ಟಿದ್ದ ಬಟ್ಟೆಯೂ ಸಿಕ್ಕಿತು. ನಂತರ ಮಂಗೇಶ್ ತಂದೆ ತಾಯಿಯನ್ನು ಕರೆಸಿ ಆ ಛಿದ್ರವಾದ ದೇಹದ ಭಾಗಗಳನ್ನು ಅವನು ತೊಟ್ಟಿದ್ದ ಬಟ್ಟೆಯನ್ನ ತೋರಿಸಿದ್ರು. ಆಗ ಅದನ್ನೋಡಿ ತಂದೆ ತಾಯಿ ಅದು ಮಂಗೇಶನೇ ಅಂತ ಖಾತ್ರಿನೂ ಪಡಿಸಿದ್ರು. ನಂತರ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತಂದೆ ಬೀದಿಯಲ್ಲೆಲ್ಲ ಬಿದ್ದು ಹೊರಳಾಡತೊಡಗಿದ. ತಾಯಿಗೆ ಹತ್ತು ಕಣ್ಣೀರು ಬತ್ ಹೋಗಿದ್ವು. ಪೊಲೀಸರಿಗೆ ಮಂಗೇಶ್ ಮರಣ ಹೊಂದಿದ್ದಾನೆ ಎಂಬುದಂತೂ ಖಾತ್ರಿಯಾಗೋಗಿತ್ತು. ಆದರೆ ಅವನು ಹೇಗೆ ಕೊಲೆಯಾದ ಎನ್ನುವುದನ್ನು ತಿಳಿಬೇಕಾಗಿತ್ತು. ನಂತರ ಅವರು ಅದರ ತನಿಖೆಯ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಮಂಗೇಶ್ ಕೊಲೆಯಾದ ದಿನ ಮೌನಿ ಅಮಾವಾಸ್ಯೆಯಾಗಿತ್ತು. ಆ ಊರಿನಲ್ಲಿ ಕೆಲವು ಜನ ದಿನ ಹೆಚ್ಚಾಗಿ ಮಾಟ ಮಂತ್ರಗಳನ್ನು ಮಾಡಿಸ್ತಾ ಇದ್ರು. ಹಾಗಾಗಿ ಆ ಊರಿನ ಜನರೆಲ್ಲ ಮಂಗೇಶ್ನನ್ನ ಯಾರೋ ಮಾಟ ಮಂತ್ರಕ್ಕೆ ಬಳಸಿಕೊಂಡಿದ್ದಾರೆ, ಬಡವರ ಮನೆ ಹುಡುಗ ಅಂತ ಹೆಚ್ಚಾಗಿ ಯಾರು ಕೇಳಿ ತನಿಖೆ ಮಾಡುವರು ಇಲ್ಲ ಎಂದು ಅವನನ್ನು ವಾಮಾಚಾರಕ್ಕೆ ಉಪಯೋಗಿಸ್ಕೊಂಡಿರಬಹುದು ಅಂತ ಮಾತಾಡ್ಕೊಳ್ತಾ ಇದ್ರು. ಎಲ್ಲರೂ ಅದೇ ನಿಜ ಅಂತ ನಂಬಿಟ್ಟಿದ್ರು. ಇನ್ನೂ ಕೆಲವು ಜನ ಮಂಗೇಶ್ನನ್ನ ದುಡ್ಡಿನಾಸೆಗೆ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಅವನ ತಂದೆ ತಾಯಿ ಕಡು ಬಡವರು ಅಂತ ತಿಳಿದ ತಕ್ಷಣ ಅವನನ್ನು ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಮಾತನಾಡ್ಕೊಳ್ತಾ ಇದ್ರು. ಅವನ ಸಾವಿಗೆ ಆ ಊರಿನ ಜನ ಒಂದೊಂದು ಅರ್ಥ ಕೊಡ್ತಾ ಇದ್ರು. ಆದರೆ ಅಲ್ಲಿ ನಿಜವಾಗಿ ನಡೆದಿರೋದು ಏನು ಅಂತ ಪೊಲೀಸವರು ಮಾತ್ರ ತನಿಖೆ ಮಾಡಿ ತಿಳಿಸಬೇಕಾಗಿತ್ತು. ಅದರಂತೆಯೇ ಆ ಪೊಲೀಸರು ಸಹ ಶ್ವಾನಗಳನ್ನು ಕರೆತಂದು ಕಾಡಿನಲ್ಲಿ ಆ ಘಟನೆ ನಡೆದ ಸ್ಥಳದ ಬಳಿ ತಂದುಬಿಟ್ರು. ನಂತರ ಅವುಗಳು ಘಟನೆ ನಡೆದ ಸ್ಥಳದಲ್ಲಿ ಎಲ್ಲ ಸುತ್ತಾಡಿದ್ವು. ಆ ಶ್ವಾನಗಳು ಎಲ್ಲಿ ಹೋಗ್ತವೆ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಕೊನೆಗೆ ಆ ಶ್ವಾನಗಳು ಕಾಡಿನಲ್ಲೆಲ್ಲ ಸುತ್ತಾಡಿ ಸೀದಾ ಬಂದು ಮಂಗೇಶ್ನ ಮನೆ ಮುಂದೆ ನಿಂತ್ಕೊಂಡ್ವು. ಆದರೆ ಪೊಲೀಸವ್ರಿಗೆ ಯಾಕಿವುಗಳು ಮಂಗೇಶನ ಮನೆಯ ಮುಂದೆ ಹೋದ್ವು ಅಂತ ಅರ್ಥವೇ ಆಗಲಿಲ್ಲ. ಅವರಿಗೂ ಕೊಂಚ ಗಲಿಬಿಲಿಯಾಯಿತು. ನಂತರ ಪೊಲೀಸ್ನವರು ಆ ಊರಿನ CC ಕ್ಯಾಮ್ರಾದಲ್ಲಿ ಏನಾದರೂ ಸುಳಿವು ಸಿಗ್ಬೋದು ಅಂತ ಪರಿಶೀಲನೆ ಮಾಡಿದ್ರು. ಆದರೆ ಆ ಊರಲ್ಲಿ ಎಲ್ಲಿಯೂ ಕ್ಯಾಮ್ರಾಗಳೇ ಇರಲಿಲ್ಲ. ಆ ಊರಿನಲ್ಲಿದ್ದ ಒಂದೇ ಒಂದು ಒಡವೆ ಅಂಗಡಿನಲ್ಲಿ ಮಾತ್ರ CC ಕ್ಯಾಮ್ರಾ ಇತ್ತು. ಪೊಲೀಸರು ಆ ಅಂಗಡಿಯ CC ಕ್ಯಾಮ್ರಾವನ್ನು ಪರಿಶೀಲಿಸಿದಾಗ ಅದರಲ್ಲಿ ಒಬ್ಬ ಮನುಷ್ಯ ಮಂಗೇಶ್ ಕೊಲೆಯಾದ ದಿನ ಮಧ್ಯಾಹ್ನದ ಸಮಯದಲ್ಲಿ ಒಂದು ದೊಡ್ಡ ಚೀಲದಲ್ಲಿ ಏನೋ ತುಂಬಿಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅವನ ಮುಖ ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣೋದಿಲ್ಲ. ಕೊನೆಗೆ ಪೊಲೀಸವರು ಚಿತ್ರ ಬಿಡಿಸೋರನ್ನ ಕರೆಸಿ ಆ ವ್ಯಕ್ತಿಯ ಚಿತ್ರವನ್ನು ಬಿಡಿಸ್ತಾರೆ. ಆ ಚಿತ್ರವನ್ನು ಪ್ರಿಂಟ್ ಮಾಡಿಸಿ ಅಕ್ಕಪಕ್ಕದ ಊರುಗಳಿಗೆಲ್ಲ ಹಂಚ್ತಾರೆ. ಈ ರೀತಿಯ ವ್ಯಕ್ತಿ ಇಲ್ಲಿ ಎಲ್ಲಾದರೂ ಕಂಡರೆ ತಕ್ಷಣ ನಮಗೆ ತಿಳಿಸಿ ಅಂತ ಗ್ರಾಮಸ್ಥರಿಗೆ ಹೇಳ್ತಾರೆ. ಇದಾಗಿ ಎಷ್ಟೋ ದಿನ ಕಳೆದ್ರೂ ಏನೂ ಪ್ರಯೋಜನಕ್ಕೆ ಬರಲಿಲ್ಲ. ಆಗ ಪೊಲೀಸರಲ್ಲಿ ಏನೋ ಒಂದು ಗೊಂದಲ ಶುರುವಾಗುತ್ತೆ. ಸತ್ಯ ನಮ್ಮ ಕಣ್ಮುಂದೆನೇ ಇದೆ ಅನ್ನಿಸ್ತಾ ಇರುತ್ತೆ.
ಆದರೆ ನಮಗದು ಏನು ಅಂತ ಅರ್ಥ ಆಗ್ತಿಲ್ಲ ಎಂದು ಅವರಲ್ಲಿ ಮಾತಾಡ್ಕೊಳ್ತಿರ್ತಾರೆ. ಆಗ ಅವರ ಯೋಚನೆಗೆ ಬರೋದು ಶ್ವಾನಗಳು ಏಕೆ ಮಂಗೇಶನ ಮನೆ ಮುಂದೆ ಹೋದವು ಅಂತ. ನಾವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರೆ ನಮಗೆ ಏನಾದರೂ ಸುಳಿವು ಸಿಗಬಹುದು. ಉತ್ತರ ಸಿಗೋದಾದ್ರೆ ಅಲ್ಲಿಯೇ ಸಿಗಬೇಕು ಅಂತ ಕೊನೆಗೆ ಪೊಲೀಸರ ತಂಡ ಮಂಗೇಶನ ಮನೆಗೆ ಹೋಗ್ತಾರೆ. ಮಂಗೇಶನ ತಂದೆ ತಾಯಿಯ ಬಳಿ ಅವರು ಪ್ರಶ್ನೆಗಳ ಸುರಿಮಳೆಗಳನ್ನೇ ಸುರಿಸ್ತಾರೆ. ನೀವು ಎಷ್ಟು ಜನ ಇದ್ದೀರಾ? ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಿಮ್ಮ ಮನೆಗೆ ಯಾರಾದರೂ ಬಂದು ಹೋಗ್ತಿರ್ತಾರಾ? ನಿಮಗೆ ಆಗದೇ ಇರುವವರು ಅಂದರೆ ಶತ್ರುಗಳು ಯಾರಾದರೂ ಇದ್ದಾರಾ ಅಂತ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಪೊಲೀಸ್ ಅವರಿಗೆ ಅವರ ಕಡೆಯಿಂದ ಎಲ್ಲ ಸ್ಪಷ್ಟ ಉತ್ತರ ದೊರೆತರೂ ಅದರಲ್ಲಿ ಅನುಮಾನ ಪಡುವಂಥದ್ದು ಯಾವುದೂ ಇರಲಿಲ್ಲ. ಕೊನೆಗೆ ಪೊಲೀಸ್ನವರು ಮಂಗೇಶ್ನ ಮನೆಯಿಂದ ಹೊರಗಡೆ ಬಂದು ಆ ಊರಿನ ಗ್ರಾಮಸ್ಥರಲ್ಲಿ ಇದೇ ಪ್ರಶ್ನೆಗಳನ್ನು ವಿಚಾರಿಸ್ತಾರೆ. ಆಗ ಮಂಗೇಶನ ಬೀದಿಯಲ್ಲಿದ್ದ ಒಬ್ಬ ವ್ಯಕ್ತಿ ಅವರ ಮನೆಗೆ ಆಗಾಗ ಒಂದು ಹುಡುಗ ಬಂದು ಹೋಗ್ತಾನೆ ಅಂತ ತಿಳಿಸ್ತಾನೆ. ಅವನ ಹೆಸರು ಪಾಟೀಲ್. ಇದನ್ನು ಕೇಳಿದ ಪೊಲೀಸವರು ಅವನು ಯಾರು ಅಂತ ತಿಳಿದು ಪಾಟೀಲ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೇಳ್ತಾರೆ, ನೀನು ಯಾರು ಮತ್ತು ಯಾಕೆ ಯಾವಾಗಲೂ ಅವ್ರ ಮನೆಗೆ ಬಂದು ಹೋಗ್ತೀಯಾ? ಅವ್ರಿಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಆಗ ಅವರು ನನ್ನ ಅತ್ತೆ ಮಾವ, ನಾನು ಅವ್ರ ಮನೆಗೆ ಹೋಗಬಾರ್ದಾ ಅಂತ ಪೊಲೀಸವ್ರಿಗೆ ಪ್ರಶ್ನೆ ಆಗ್ತಾನೆ. ಪೊಲೀಸವರು ಅವನ ಮಾತು ನಡವಳಿಕೆಯನ್ನು ನೋಡಿ ಅನುಮಾನ ಪಡ್ತಾರೆ. ಅವನ ವಿಚಾರಣೆ ಮುಗಿಸಿದ ನಂತರ ಅವನನ್ನು ಬಿಟ್ಟು ಪೊಲೀಸವರು ಅವನ ಬೆನ್ನ ಹಿಂದೆ ಕಾವಲು ಕಾಯೋದಕ್ಕೆ ಶುರು ಮಾಡ್ತಾರೆ. ಪೊಲೀಸವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ವಿಚಾರಿಸಿದಾಗ ಅವನು ಮಂಗೇಶನ ಮನೆಗೆ ಅವನ ತಂದೆ ಇಲ್ಲದ ಸಮಯದಲ್ಲಿ ಹೆಚ್ಚಾಗಿ ಬಂದು ಹೋಗ್ತಿರ್ತಾನೆ ಅನ್ನೋ ವಿಷಯ ತಿಳಿಯುತ್ತೆ. ಆಗ ಪೊಲೀಸ್ ಇವನು ಯಾಕೆ ಸಂಬಂಧಿಕನಾಗಿಯೂ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಗೆ ಬರ್ತಿರ್ತಾನೆ ಅಂತ ಅನುಮಾನ ಬರುತ್ತೆ. ಇವನು ಯಾರನ್ನ ಭೇಟಿಯಾಗಲು ಮಧ್ಯಾಹ್ನದ ಸಮಯವೇ ಆ ಮನೆಗೆ ಹೋಗ್ತಾನೆ ಅಂತ ಪೊಲೀಸವರು ತಿಳ್ಕೊಳ್ಳೋದಿಕ್ಕೆ ಮತ್ತೆ ಪಾಟೀಲ್ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಈ ಬಾರಿ ಪೊಲೀಸ್ನವರು ಅವನನ್ನು ಪ್ರಶ್ನೆ ಮಾಡುವಾಗ ಅವ್ರಿಗೆಲ್ಲ ಸತ್ಯ ತಿಳಿದಿರುವಂತೆ ನೇರವಾಗಿ ಅವನ್ನ ಟಾರ್ಗೆಟ್ ಮಾಡ್ತಾರೆ. ನೀನು ಆ ಚಿಕ್ಕ ಬಾಲಕನಿಗೆ ಏನು ಮಾಡಿದೆ ಹೇಳು? ನಿನ್ನ ಕೃತ್ಯಗಳೆಲ್ಲವೂ ನಮಗೆ ಗೊತ್ತಾಗ್ಬಿಟ್ಟಿದೆ. ಒಂದು ವೇಳೆ ನೀನಾಗಿಯೇ ಸತ್ಯ ಒಪ್ಕೊಂಡ್ರೆ ನಿನಗೆ ಶಿಕ್ಷೆ ಕಡಿಮೆ ಆಗತ್ತೆ ಅಂತ ಸುಮ್ಮನೆ ಸತ್ಯ ಏನು ಅಂತ ಬಾಯ್ ಬಿಡ್ಲಿ ಅಂತ ಹೇಳ್ತಿರ್ತಾರೆ. ಯಾಕಂದರೆ ಪೊಲೀಸವ್ರಿಗೂ ನಿಜವಾದ ಕೊಲೆಗಾರ ಯಾರು ಅಂತ ತಿಳಿದಿರೋದಿಲ್ಲ. ಅನುಮಾನದ ದೃಷ್ಟಿಯಲ್ಲಿ ಇವನನ್ನ ಕೇಳ್ತಾರೆ. ಇದನ್ನು ಕೇಳಿದ ಅವನು ಹೆದರಿ ಭಯಭೀತನಾಗ್ತಾನೆ. ಪೊಲೀಸರಿಗೆ ಸತ್ಯ ತಿಳಿದೋಗ್ಬಿಟ್ಟಿದೆ ಅಂತ ತಿಳ್ಕೊಂಡು ಸತ್ಯವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಇವನು ಎಂಥ ಸತ್ಯ ಹೇಳ್ತಾನೆ ಅಂದರೆ ಅದನ್ನು ಯಾರು ಕೂಡ ಊಹೆ ಕೂಡ ಮಾಡಿರೋದಿಲ್ಲ. ಪೊಲೀಸವರು ಪಾಟೀಲ್ನ ಮಾತುಗಳನ್ನು ಕೇಳಿ ಅವಕ್ಕಾಗಿ ನಿಂತ್ಬಿಡ್ತಾರೆ. ಅವನು ಹೇಳ್ತಾನೆ, ನಾನು ಮೊದಲಿಂದಾನೂ ಅತ್ತೆ ಮಾವನ ಮನೆಗೆ ಮಾಮೂಲಿಯಾಗಿ ಹೋಗ್ತಿದ್ದೆ ಬರ್ತಿದ್ದೆ. ನನ್ನ ಮಾವ ಹೊರಗಡೆ ದುಡಿಯೋದ್ರಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿಯಾಗಿಬಿಡ್ತಾ ಇದ್ರು. ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಿದ್ದರಿಂದ ಮನೆಯಲ್ಲಿ ಅತ್ತೆ ಒಬ್ಬರೇ ಇರ್ತಾ ಇದ್ರು. ಆದರೆ ಆಗ ನನ್ನ ಮನಸ್ಸಲ್ಲಿ ಯಾವುದೇ ಕೆಟ್ಟ ರೀತಿಯ ಯೋಚನೆಗಳೂ ಇರಲಿಲ್ಲ. ನಾನು ಹೀಗೆ ಅತ್ತೆ ಇರೋ ಸಮಯದಲ್ಲಿ ಮನೆಗೆ ಹೋಗ್ತಿದ್ದಾಗ ಒಂದಿನ ಅತ್ತೆ ನನ್ನನ್ನು ಕೇಳಿದ್ಲು, ನಿನಗೆ ನನ್ನನ್ನು ನೋಡಿದ್ರೆ ಏನನ್ಸುತ್ತೆ ಅಂತ. ನನ್ನ ಕೈ ಹಿಡ್ಕೊಂಡು ಬೆನ್ಸವರ್ತಾ ಕೇಳಿದ್ಲು. ಇದಕ್ಕೂ ಮುಂಚೆ ಅತ್ತೆ ಈ ರೀತಿ ಇರಲಿಲ್ಲ. ಆಗ ನನಗೆ ಅವಳ ಮಾತಿನ ಅರ್ಥ ತಿಳಿಲಿಲ್ಲ. ಮತ್ತೆ ಅವಳೇ ಹೇಳಿದ್ಲು, ನಾನು ನಿನ್ನ ಜೊತೆ ಮಲ್ಗೋ ಆಸೆ ಆಗಿದೆ. ನಿಮ್ಮ ಮಾವ ಮನೆಯಲ್ಲಿ ಸರಿಯಾಗಿ ಇರೋದೇ ಇಲ್ಲ. ಯಾವಾಗಲೂ ಕೆಲಸ ಅಂತ ನನ್ನ ಜೊತೆ ಸಮಯನೇ ಕಳೆಯೋದಿಲ್ಲ ಅಂತ ಅವಳೇ ಹೇಳಿದ್ಲು. ಒಂದು ಕ್ಷಣ ನಾನದನ್ನು ಕೇಳಿ ಆಶ್ಚರ್ಯಗೊಂಡೆ. ನಂತರ ಅತ್ತೆ ನನಗೆ ಕಾಫಿ ಮಾಡ್ಕೊಂಡು ತರೋದಕ್ಕೆ ಹೋದ್ಲು. ನಾನು ಅತ್ತೆ ಹೇಳಿದ ಬಗ್ಗೆ ಯೋಚನೆ ಮಾಡಿ
ಅವಳ ಜೊತೆ ಕೈ ಜೋಡಿಸ್ದೆ. ಅಂದಿನಿಂದ ದಿನ ಯಾರೂ ಇಲ್ಲದ ಸಮಯವನ್ನ ನೋಡಿಕೊಂಡು ನಾನು ನನ್ನ ಅತ್ತೆ ಮನೆಗೆ ಹೋಗೋದು ಅಭ್ಯಾಸವಾಗಿ ಹೋಯಿತು. ಮುಂದೆ ದಿನನಿತ್ಯ ನಮ್ಮಿಬ್ಬರ ಲೈಂಗಿಕ ಕ್ರಿಯೆ ನಮಗೆ ಗೊತ್ತಾಗದಂತೆ ಮುಂದುವರಿತಾ ಹೋಯಿತು. ನನ್ನ ಮತ್ತೆ ಅತ್ತೆಯ ಸಂಬಂಧದ ಬಗ್ಗೆ ನನ್ನ ಗೆಳೆಯನ ಹತ್ತಿರ ನಾನು ಹೇಳಿಕೊಂಡಿದ್ದೆ. ಆಗ ಅವನು ದಿನಾ ನನ್ನನ್ನು ಕೇಳ್ತಾನೆ ಇದ್ದ, ನಾನು ನಿನ್ನ ಜೊತೆ ನಿನ್ನ ಅತ್ತೆ ಮನೆಗೆ ಬರ್ಬೋದಾ, ನನಗೂ ಅವ್ರ ಪರಿಚಯ ಮಾಡಿಸು ಅಂತ. ಅದರಂತೆ ನಾನು ಕೂಡ ಅವನನ್ನು ನನ್ನ ಜೊತೆ ಅತ್ತೆ ಮನೆಗೆ ಕರ್ಕೊಂಡು ಹೋದೆ. ಅತ್ತೆಗೆ ಅವನನ್ನು ಪರಿಚಯ ಕೂಡ ಮಾಡಿಸ್ದೆ. ಮತ್ತೆ ಅತ್ತೆ ಬಳಿ ಹೇಳಿದೆ, ಇವನು ನನ್ನ ರೀತಿನೇ ನಿಮ್ಮ ಜೊತೆ ಇರಬೇಕು ಅಂತ ಬಯಸ್ತಿದ್ದಾನೆ ಅಂತ. ಅತ್ತೆ ಅದಕ್ಕೆ ಯಾವುದೇ ತಕರಾರು ಮಾಡದೆ ಮನ್ಸಾರೆ ಒಪ್ಕೊಂಡ್ಲು. ಇದಾದ ನಂತರ ನಾವಿಬ್ಬರು ಒಟ್ಟಿಗೆ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಒಮ್ಮೊಮ್ಮೆ ನಾನು ಮಾತ್ರನೇ ಹೋಗ್ತಾ ಇದ್ದೆ, ಇನ್ನೊಮ್ಮೊಮ್ಮೆ ನನ್ನ ಗೆಳೆಯ ಮಾತ್ರನೇ ಹೋಗ್ತಾ ಇದ್ದ. ಆದರೆ ಇದು ಯಾವುದು ನನ್ನ ಮಾವನಿಗೆ ಕೊಂಚವೂ ತಿಳಿದಿರಲಿಲ್ಲ. ನಮಗೂ ಇದರಲ್ಲಿ ಯಾವುದೇ ಸಮಸ್ಯೆನೂ ಇರಲಿಲ್ಲ. ಯಾರಿಗೂ ಅನುಮಾನ ಬರದಂತೆ ನಾವು ನಡ್ಕೊಳ್ತಾ ಇದ್ವಿ. ಅದು ಅಲ್ಲದೆ ಇದನ್ನೆಲ್ಲ ನನ್ನತ್ತೆ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ಲು. ಇದರಿಂದ ನಮಗೆ ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅಂತಾನೂ ನಮ್ಮ ಅರಿವಿಗೆ ಬರಲೇ ಇಲ್ಲ. ಅವತ್ತು ಶನಿವಾರ ಆಗಿತ್ತು. ನಾನು ನನ್ನ ಗೆಳೆಯ ಅವತ್ತು ಇಬ್ಬರು ಜೊತೆಯಾಗಿ ಅತ್ತೆ ಮನೆಗೆ ಹೋದ್ವಿ. ಅದೇ ದಿನ ಮಂಗ ಶನಿವಾರ ಅರ್ಧ ದಿನ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದಿದ್ನಂತೆ. ಇದು ನಮಗೆ ತಿಳಿದಿರಲಿಲ್ಲ. ನಂತರ ಅವರ ತಾಯಿಯ ಬಳಿ ಮೂತ್ರ ವಿಸರ್ಜನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ನಂತೆ. ಅದೂ ಕೂಡ ನಮಗೆ ಗೊತ್ತಿರಲಿಲ್ಲ. ಇತ್ತ ಮಂಗೇಶನ ತಾಯಿಯೂ ಕೂಡ ಮಗ ಮಧ್ಯಾಹ್ನಕ್ಕೆ ಬಂದಿರೋದನ್ನ ಮರ್ತು ಹೋಗಿದ್ಲು. ನಂತರ ಎಂದಿನಂತೆ ನಾವು ಮೂವರು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ವಿ. ಇತ್ತ ಕಾಮದಲ್ಲಿ ಮುಳುಗಿದ್ದ ಮಂಗೇಶನ ತಾಯಿಗೆ ಮಗ ಬಂದು ಹೋಗಿರುವುದೇ ಮರೆತು ಹೋಗಿತ್ತು. ಸಂಜೆಯ ತನಕ ಇನ್ಯಾರೂ ಬರುವುದಿಲ್ಲ ಎನ್ನುವ ಧೈರ್ಯದಿಂದ ಬಾಗಿಲನ್ನೂ ಸಹ ಮುಚ್ಚದೆ ನಾವು ಸ್ವರ್ಗ ಸುಖದಲ್ಲಿ ತೊಡಗಿದ್ವಿ. ಇತ್ತ ಮೂತ್ರ ವಿಸರ್ಜನೆಗೆ ಹೋಗಿದ್ದ ಮಂಗೇಶ ತಿರುಗಿ ಮನೆಗೆ ಬರುತ್ತಾನೆ. ಬಂದು ಮನೆಯ ಕದವನ್ನ ತೆಗೆಯುತ್ತಾನೆ. ಆಗ ಅವನ ಕಣ್ಣೆದುರಿಗೆ ಇದ್ದ ದೃಶ್ಯವನ್ನ ನೋಡಿ ಆ ಪುಟ್ಟ ಬಾಲಕ ತಬ್ಬಿಬ್ಬಾಗುತ್ತಾನೆ. ಅದನ್ನ ನೋಡಿ ಅವನಿಗೆ ಏನು ಅರ್ಥವಾಗಿತ್ತೋ ಏನೋ, ಪಾಪ ಗೊತ್ತಿಲ್ಲ. ಆದರೆ ಆ ಮೂವರು ಸೇರಿಕೊಂಡು ಮಂಗೇಶ್ ಇದನ್ನ ಯಾರಿಗಾದರೂ ಹೇಳಿಬಿಡುತ್ತಾನೆ ಎನ್ನುವ ಕೆಟ್ಟ ಆಲೋಚನೆಯಲ್ಲಿ ಪಾಟೀಲ್ ಸ್ನೇಹಿತ ಅಲ್ಲೇ ಇದ್ದ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ಅವನ ತಲೆಗೆ ಜೋರಾಗಿ ಹೊಡೆಯುತ್ತಾನೆ. ಮಂಗೇಶ್ ಅಲ್ಲೇ ಕೆಳಗೆ ಬಿದ್ದು ಬಿಡ್ತಾನೆ. ನಂತರ ಹತ್ತಿರ ಹೋಗಿ ನೋಡಿದಾಗ ಅದಾಗಲೇ ಆ ಮಗು ಉಸಿರು ಚೆಲ್ಲಿಬಿಟ್ಟಿರ್ತಾನೆ. ಆಗ ಆ ಮಗುವನ್ನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಬೇಕು ಅಂತ ಆ ಮೂವರು ಮಾತಾಡಿಕೊಂಡು ಆ ಮಗುವಿನ ಬಳಿ ಹೋದಾಗ ಮಂಗೇಶನ ತಾಯಿ, ಈಗ ತೆಗೆದುಕೊಂಡು ಹೋಗಬೇಡಿ, ಕತ್ಲೆಯಾಗೋವರೆಗೂ ನಾವು ಕಾಯಬೇಕು ಅಂತ ಹೇಳ್ತಾಳೆ. ನಂತರ ಅವಳೇ ಒಂದು ದೊಡ್ಡ ಗೋಣಿ ಚೀಲವನ್ನು ಕೊಟ್ಟು ಆ ಮಗುವನ್ನ ಅದರಲ್ಲಿ ಇಟ್ಟು ಮೂಟೆ ಕಟ್ಟಿ ಮುಚ್ಚಿಡ್ತಾಳೆ. ಸಾಯಂಕಾಲ ಮಂಗೇಶನ ತಂದೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಮಂಗೇಶನ ತಾಯಿ ಜೋರಾಗಿ ಅಳುತ್ತಾ ಮಗ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಗಂಡನ ಬಳಿ ಹೇಳ್ತಾಳೆ. ಗಂಡನ ಎದುರಿಗೆ ಏನೂ ತಿಳಿಯದವಳಂತೆ ಅಳುತ್ತಾ ಗಂಡನ ಜೊತೆ ಹುಡುಕುವ ನಾಟಕ ಮಾಡ್ತಾಳೆ. ನಂತರ ಅವಳು ಕತ್ತಲೆಯಾಗುತ್ತಿದ್ದಂತೆ ಆ ಇಬ್ಬರು ಹುಡುಗರನ್ನ ಕರೆಸಿ ಆ ಮಗುವನ್ನ ಕಾಡಿನಲ್ಲಿ ಬಿಸಾಡುವ ಎಂದು ಮೂವರು ಸೇರಿ ಮಾತನಾಡ್ಕೊಳ್ತಾರೆ. ನಂತರ ಆ ಮೂವರು ಮಗುವಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಆ ಕಾಡಿನ ಮಧ್ಯೆ ಅವನ ದೇಹವನ್ನ ತುಂಡು ತುಂಡಾಗಿ ಮೂವರು ಸೇರಿ ಕತ್ತರಿಸುತ್ತಾರೆ. ನಂತರ ಆ ದೇಹವನ್ನ ಕಾಡಿನ ಮೂಲೆ ಮೂಲೆಯಲ್ಲಿ ಎಸೆದಿರುವ ಎಲ್ಲ ಸತ್ಯವನ್ನ ಒಪ್ಪಿಕೊಳ್ಳುತ್ತಾನೆ ಪಾಟೀಲ. ಇದನ್ನು ಕೇಳಿದ ಪೊಲೀಸ್ ಆ ವಿಷಯವನ್ನ ಕೇಳಿ ದಂಗಾಗಿ ಬೆಚ್ಚು ಬೀಳ್ತಾರೆ. ನಂತರ ಈ ವಿಷಯ ಊರಿಗೆ ಹರಡುತ್ತೆ.
ಮಂಗೇಶನ ತಾಯಿಯನ್ನ ಇಡೀ ಊರಿನ ಜನ ಚೀಮಾರಿ ಹಾಕಿ ಅಸಹ್ಯ ಪಡ್ತಾರೆ. ಕಾಮದಾಸಿಗೆ ಹೆತ್ತ ಮಗವನ್ನೇ ಕತ್ತರಿಸಿ ಹಾಕಿ ಮಗ ಕಾಣ್ತಾ ಇಲ್ಲ ಅಂತ ಕಣ್ಣೀರು ಸುರಿಸಿ ನಾಟಕವಾಡ್ದಿದ್ಯಲ್ಲ, ನೀನೆಂಥ ದೊಡ್ಡ ರಾಕ್ಷಸಿ ಎಂದು ಊರಿನ ಜನ ಎಲ್ಲ ಉಗಿತಾರೆ. ನಂತರ ಪೊಲೀಸ್ನವರು ಈ ಮೂವರನ್ನ ಅರೆಸ್ಟ್ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡ್ತಿದ್ದಾರೆ. ನಾವು ಎಲ್ಲರ ಬಾಯಲ್ಲೂ ಕೇಳ್ತಿರ್ತೀವಿ, ತಾಯಿ ಮಕ್ಕಳ ವಿಷಯದಲ್ಲಿ ಕೆಟ್ಟವಳಾಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಮಂಗೇಶನ ತಾಯಿ ತನ್ನ ಕಾಮದಾಟಕ್ಕೆ ಅಳಿಯನನ್ನ ಬಳಸ್ಕೊಂಡು ತನ್ನ ಕರುಳ ಬಳ್ಳಿಯನ್ನ ಕತ್ತರಿಸಿ ಹಾಕಿದ್ದಾಳೆ. ತಮ್ಮ ತೀಟೆ ತೀರಿಸ್ಕೊಳ್ಳೋ ಚಟಕ್ಕೆ ಹೆತ್ತ ಮಕ್ಕಳನ್ನೇ ಬಲಿ ಕೊಡೋ ನೀಚ ಬುದ್ಧಿಗೆ ಯಾವ ತಂದೆಯಾಗಲಿ ತಾಯಿಯಾಗಲಿ ಇಳಿಬಾರ್ದು. ತಾನೇ ಹೆತ್ತು ತಾನೇ ಬೆಳೆಸಿದ ಮಗುನ ತಾನೇ ಮುಕ್ಕುವುದು ಎಂದರೆ ಏನರ್ಥ? ಆ ಪುಟ್ಟ ಮಗು ಮಂಗೇಶನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಈ ರೀತಿ ಘಟನೆ ಇನ್ನು ಮುಂದೆ ಆಗದಂತೆ ನಾವೆಲ್ಲರೂ ನೋಡ್ಕೊಳ್ಬೇಕಾಗಿದೆ. ಸೊ ಕತೆ ಹೇಗನ್ನಿಸ್ತು? ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕತೆ ಜೊತೆಗೆ. ಅಲ್ಲಿವರೆಗೂ ಧನ್ಯವಾದಗಳು.